SK Super TMT, the long life TMT. ಇನ್ನು ಮೊದಲ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲ. ಅಲ್ಲಿಗೆ ಅವರಿಗೆ ಡಬಲ್ ಧಮಾಕ ತಪ್ಪಿದೆ. ಎರಡೆರಡು ಹುದ್ದೆಗೆ ಹೈಕಮಾಂಡ್ ಒಪ್ಪಿಲ್ಲ. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಮಂತ್ರಿಗಿರಿಯೂ ಬೇಕು ಅಂತ ಅವರ ಹಠವಾಗಿತ್ತು. ಆದರೆ ಅವರ ಹೆಸರು ಮೊದಲ ಲಿಸ್ಟಲ್ಲಿ ಇಲ್ಲದೆ ಇರೋದನ್ನು ನೋಡಿದ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ಮಾನದಂಡದಲ್ಲಿ ಹೈಕಮಾಂಡ್ ಅವ್ರನ್ನ ಮಂತ್ರಿಗಿರಿಗೆ ಕನ್ಸಿಡರ್ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಬಹುತೇಕ ಕೆಪಿಸಿಸಿ ಅಧ್ಯಕ್ಷರಾಗ್ತಕ್ಕಂಥದ್ದು ನಿಶ್ಚಿತ. ಎರಡೆರಡು ಹುದ್ದೆಗೆ ಹೈಕಮಾಂಡ್ ಒಪ್ಪಿಲ್ಲ, ಹಂಗೆ ಕೊಡಕ್ಕೆ ಬರಲ್ಲ ಅಂತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರಿ ಅಂದರೆ ಅವತ್ತಿನ ಸನ್ನಿವೇಶವೇ ಬೇರೆ, ಇವತ್ತಿನ ಸನ್ನಿವೇಶವೇ ಬೇರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸರ್ತಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಮೊದಲ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲ ಅನ್ನೋದನ್ನ ನೋಡಿದ್ರೆ ಅವರಿಗೆ ಕೆಪಿಸಿಸಿ ಹುದ್ದೆನೇ ಫಿಕ್ಸಾ, ಅದಕ್ಕೆ ಅವರು ಒಪ್ಕೊಂಡ್ರ ಹೇಗೆ ಅಂತ? ಕೆಪಿಸಿಸಿ ಹುದ್ದೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ಕೆಪಿಸಿಸಿ ಹುದ್ದೆ ಬಹುತೇಕ ಖಚಿತ ಅನ್ನುವಂತ ಅನಿಸ್ತಾ ಇದೆ. ಆದರೆ ಅವರಿನ್ನೂ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇಲ್ಲ. ಅವರು ಕನ್ವಿನ್ಸ್ ಆಗಿಲ್ಲ ಅಂದರೆ ಅದನ್ನ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಅವ್ರು ಈಗಲೂ ಕೂಡ ಒಂದು ಪಟ್ಟನ್ನು ಹಿಡಿದಂತೆ ಕಾಣಿಸ್ತಾ ಇದೆ. ಸಚಿವ ಸ್ಥಾನದೊಂದಿಗೆ ಕೆಪಿಸಿಸಿ ಹುದ್ದೆಯನ್ನು ಕೊಡಿ, 2 ವರ್ಷ ಅಲ್ಲ, ಕೊನೆ ಪಕ್ಷ 1 ವರ್ಷದ ಡಿಮ್ಯಾಂಡ್ ಆದರೂ ಮಾಡ್ಬೋದು ಅವರು, ಯಾಕಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು. ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿ ಅಲ್ಲಿನ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡಬಹುದು, ಅಲ್ಲಿನ ಮ್ಯಾನೇಜ್ಮೆಂಟ್ಗಳನ್ನ ನಿರ್ವಹಣೆ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇರಬಹುದು ಅವರಿಗೆ. ಆದರೆ ಅದಕ್ಕೆ ಹೈಕಮಾಂಡ್ ಒಪ್ಪಿಲ್ಲ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹೊಸ್ತಲಿಗೆ ಬಂದು ನಿಂತಿರಬಹುದು, ಅಧಿಕೃತ ಅಲ್ಲ. ಯಾಕಂದರೆ ಅವರು ಅದನ್ನು ಕನ್ವಿನ್ಸ್ ಆಗೋ ರೀತಿ ಹೇಗಿರುತ್ತೆ ಅಥವಾ ಹೈಕಮಾಂಡ್ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಅದು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಬಹುಶಃ 6 ಗಂಟೆಯ ಸಭೆಯಲ್ಲಿ ಅದು ಕೂಡ ಬಹುತೇಕ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿ ಹೇಳೋದಾದರೆ ಮೊದಲ ಪಟ್ಟಿಯಲ್ಲಿ ಸಹಜವಾಗಿ ಅವರೇನಾದರೂ ಸಚಿವರಾಗಿ ಮುಂದುವರೆಯೋದಾದರೆ ಬಯಸಿದ್ರೆ ಅವ್ರಿಗೆ ಅವಕಾಶ ಸಿಗ್ತಾ ಇತ್ತು. ಆದರೆ ಒಂದು ರೀತಿಯ ಅಡ್ಡಕತ್ತರಿಯಲ್ಲಿ ಸಿಲುಕದಂತೆ ಕಾಣಿಸ್ತಾ ಇದೆ. ಅವರು ಓಕೆ ಅಂದರೆ ಕೆಪಿಸಿಸಿಗೆ ಹೆಸರು ಕೂಡ ಫೈನಲ್ ಆಗುತ್ತೆ. ಆದರೆ ಸಚಿವ ಸ್ಥಾನವಿಲ್ಲದೆ ಹೇಗೆ ಕೆಪಿಸಿಸಿಯನ್ನು ನಿರ್ವಹಿಸುವುದು ಅನ್ನುವಂಥ ಲೆಕ್ಕಾಚಾರ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಬಹುಶಃ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೋಲ್ಡಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್, ಸೊ ಒಂದೊಂದೇ ಹೆಸರುಗಳು ಬಹಿರಂಗವಾಗ್ತಾ ಇದ್ದ ಹಾಗೆ ಯಾವ ಮಾನದಂಡದಲ್ಲಿ ಅವರನ್ನ ಕನ್ಸಿಡರ್ ಮಾಡಿದ್ದಾರೆ